ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ಬಿದಿಗೆ, ಕೃತಿಕಾ ನಕ್ಷತ್ರ. ದಿನಾಂಕ 7/11/2025 ಶುಕ್ರವಾರ. ಮುಖ್ಯಾಂಶಗಳು: ಶ್ರೀ ಶಾರದಾ ಪೀಠದಲ್ಲಿ ಲಕ್ಷ ದೀಪೋತ್ಸವ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟ ಸಮಿತಿ ಸಭೆ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದಲ್ಲಿ ಕಾರ್ತಿಕ ಹುಣ್ಣಿಮೆ ದಿನ ಬುಧವಾರ ಲಕ್ಷ ದೀಪೋತ್ಸವ ಸಂಭ್ರಮದಿಂದ ನಡೆಯಿತು. ಲಕ್ಷ ದೀಪೋತ್ಸವದ ಅಂಗವಾಗಿ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಶ್ರೀಮಠದ ಎಲ್ಲ ದೇಗುಲಗಳಿಗೂ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಈಶ್ವರಗಿರಿಯಲ್ಲಿ ಮೊದಲ ದೀಪವನ್ನು ಬೆಳಗುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಶ್ರೀಮಠದ ಸುತ್ತಲೂ ರಂಗವಲ್ಲಿ, ಚಿತ್ತಾರಗಳು, ಹೊರಪ್ರಾಂಗಣದ ವಿದ್ಯುತ್ ದೀಪಾಲಂಕಾರಗಳು ನೋಡುಗರ ಗಮನ ಸೆಳೆದವು. ಮುಖ್ಯ ಬೀದಿಯಲ್ಲಿ, ರಸ್ತೆಯ ಇಕ್ಕೆಲಗಳಲ್ಲಿ ಜೋಡಿಸಿದ ಹಣತೆಗಳು, ರಂಗವಲ್ಲಿ ಚಿತ್ತಾರಗಳು, ತಳಿರು ತೋರಣಗಳು ದೀಪೋತ್ಸವಕ್ಕೆ ಮೆರುಗು ನೀಡಿದವು. ಈಶ್ವರಗಿರಿಯಲ್ಲಿ ಪರಕಾಳಿ ದಹನದ ಧಾರ್ಮಿಕ ಪ್ರಕ್ರಿಯೆ ನೆರವೇರಿತು. ಭಕ್ತರು ಶ್ರೀ ಮಲಹಾನಿಕೇಶ್ವರ ದೇವಾಲಯದ ಆವರಣ ಹಾಗೂ ಶ್ರೀಮಠದ ಆವರಣದ ತನಕ ಸಹಸ್ರ ಹಣತೆಗಳು ಬೆಳಗಿಸಿದರು. ದೀಪೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಸಾಂಪ್ರದಾಯಿಕ ಪೂಜಾರಾಧನೆಗಳು, ರುದ್ರಯಾಗ ನೆರವೇರಿತು. ಶ್ರೀ ಮಲಹಾನಿಕೇಶ್ವರ ಸ್ವಾಮಿಗೆ ಬಿಲ್ವಾರ್ಚನೆ, ಶ್ರೀ ಭವಾನಿ, ಶ್ರೀಮಠದ ಎದುರು ಹರಿಹರಪುರ ಸುವರ್ಣಕೇಶವ್ ತಂಡ ಹಾಕಿದ್ದ ಬೃಹತ್ ರಂಗೋಲಿ ಆಕರ್ಷಕವಾಗಿತ್ತು. ಈ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವ ಸಮಿತಿಯ ಗಜಾನನ ಎಂಭಟ್, ಹನಕೋಡು ವಿಶ್ವೇಶ್ವರ, ತ್ಯಾಗರಾಜ್, ಬಾಲಗಂಗಾಧರ್, ಡಾಕ್ಟರ್ ಲಕ್ಷ್ಮೀನಾರಾಯಣ, ಉಳುವೆ ಗಿರೀಶ್, NC ಪಾಂಡುರಂಗ, ಜಗದ್ಗುರುಗಳ ಸಹಾಯಕರಾದ ಕೃಷ್ಣಮೂರ್ತಿ ಭಟ್, ಶಮಂತ ಶರ್ಮಾ ಇದ್ದರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಜನರ ಜೀವನದೊಂದಿಗೆ ಸರಕಾರ ಚೆಲ್ಲಾಟವಾಡುತ್ತಿದ್ದು, ಅಲ್ಲಿನ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಎಂದು ಉದ್ಯಾನ ಹೋರಾಟ ಸಮಿತಿ ಅಧ್ಯಕ್ಷ ಸುನಿಲ್ ಮಾತೊಳ್ಳಿ ಹೇಳಿದರು. ಪಟ್ಟಣದ ಈಡಿಗರ ಭವನದಲ್ಲಿ ಗುರುವಾರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟ ಸಮಿತಿ ಏರ್ಪಡಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅರುಣ್ ಕುಮಾರ್ ಮಾತನಾಡಿ, ಉದ್ಯಾನ ವ್ಯಾಪ್ತಿಯ ಮೂಲ ನಿವಾಸಿಗಳಿಗೆ ಈ ಹಿಂದೆ ಧ್ವನಿ ಎತ್ತಲು ಅವಕಾಶವಿರಲಿಲ್ಲ. ಪ್ರಶ್ನೆ ಮಾಡಿದರೆ ನಕ್ಸಲ್ ಹಣೆಪಟ್ಟಿ ಕಟ್ಟಲಾಗುತ್ತಿತ್ತು ಎಂದರು. HK ದಿನೇಶ್ ಹೆಗಡೆ ಮಾತನಾಡಿ, ನಾವು ಕಾಡು ಉಳಿಸುವುದಕ್ಕಾಗಿ ತ್ಯಾಗ ಮಾಡಿ ನಮ್ಮ ಹಳ್ಳಿ ಬಿಡುತ್ತಿದ್ದೇವೆ. ನಮ್ಮನ್ನು ಗೌರವಯುತವಾಗಿ ಸರಕಾರ ಕಳಿಸಿಕೊಡಬೇಕು ಎಂದರು. ಭರತ್ ಗೌಡ ಮಾತನಾಡಿ, ಸರಕಾರದ ಅತಿಕ್ರಮಣ ಹಾಗೂ ಆಕ್ರಮಣ ನೀತಿಯಿಂದ ಮೂಲ ನಿವಾಸಿಗಳು ನಿರಾಶ್ರಿತರಾಗುತ್ತಿದ್ದಾರೆ. ಕಾಡು ಪ್ರಾಣಿಗೆ ಬಿಟ್ಟು ನೂರಾರು ವರ್ಷದಿಂದ ಇದ್ದ ನಮ್ಮ ಜಾಗವನ್ನು ಬಿಟ್ಟು ಹೋಗುತ್ತಿದ್ದೇವೆ. ಈಗ ಉಳಿದಿರುವ 432 ಕುಟುಂಬಗಳಿಗೆ ಪರಿಹಾರ ಇನ್ನೂ ಎಷ್ಟು ವರ್ಷ ಕಾಯಬೇಕಿದೆ? ಪ್ರತಿ ಕುಟುಂಬಕ್ಕೆ ಸರಕಾರಿ ಉದ್ಯೋಗ, ಕನಿಷ್ಠ ಒಂದು ಕುಟುಂಬಕ್ಕೆ 50 ಲಕ್ಷ ರು ನೀಡಬೇಕು ಎಂದರು. ಸಭೆಯಲ್ಲಿ ಮುಖಂಡರಾದ ದೇವೇಂದ್ರ, ರಾಜೇಶ್ ದ್ವಾವಮ್ಟ, ಪುಟ್ಟಪ್ಪ, ಕೊಳೆಗದ್ದೆ ಪ್ರದೀಪ ಇದ್ದರು. 2018 ಮೇ ತಿಂಗಳಲ್ಲಿ ಕಾಣೆಯಾದ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗದ್ದೆ ನಿವಾಸಿ ಪ್ರೀತಿಕುಮಾರ್ ಅವರು ಪುನಃ 7 ವರ್ಷದ ಬಳಿಕ ಪೊಲೀಸರ ಪರಿಶ್ರಮದಿಂದ ಮನೆಗೆ ವಾಪಸ್ಸಾಗಿದ್ದಾರೆ. ತಾಯಿ ಜಯಮ್ಮ ಮಗ ಕಾಣೆಯಾದ ಸಂದರ್ಭದಲ್ಲಿ ಶೃಂಗೇರಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದರು. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.